ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಅರ್ಥಾತ್ ಜನಗಣತಿಯನ್ನು ನಾಳೆ ಸಬ್ಮಿಟ್ ಮಾಡಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಾಳೆ CM ಸಾಹೇಬ್ರ ಹತ್ರ ಸಮಯ ಕೇಳಿದರೆ ಅನ್ನುವಂಥದ್ದು ಸರ್? ಸಮಯ ಕೇಳಿದ್ದೇವೆ. ಎಷ್ಟು ಗಂಟೆಗೆ ಸರ್? 11 ಗಂಟೆಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವ್ರಿಗೆ ಸಮಯ ಕೊಟ್ಟು ಕೂಡಲೇ ವರದಿನ ಒಪ್ಪಿಸಿ ಬರ್ತೇವೆ. ನಾಳೆ ವರದಿ ಓಕೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಅರ್ಥಾತ್ ಜನಗಣತಿಯನ್ನು ನಾಳೆ ಸಬ್ಮಿಟ್ ಮಾಡಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಾಳೆ CM ಸಾಹೇಬ್ರ ಹತ್ರ ಸಮಯ ಕೇಳಿದರೆ ಅನ್ನುವಂಥದ್ದು ಸರ್? ಸಮಯ ಕೇಳಿದ್ದೇವೆ. ಎಷ್ಟು ಗಂಟೆಗೆ ಸರ್? 11 ಗಂಟೆಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವ್ರಿಗೆ ಸಮಯ ಕೊಟ್ಟು ಕೂಡಲೇ ವರದಿನ ಒಪ್ಪಿಸಿ ಬರ್ತೇವೆ. ನಾಳೆ ವರದಿ ಖಂಡಿತವಾಗಿ ಕೊಡ್ತಾ ಇದ್ರಿ ಅಂತ? ಖಂಡಿತವಾಗಿ ಕೊಡ್ತಾ ಇದ್ದೇವೆ. ಅಂದರೆ ಸರ್, ಹಿಂದೆ ಸಮಯ ಎಲ್ಲ ವಿಸ್ತರಣೆ ಆಗಿತ್ತು? ಇಲ್ಲ ಈ ಸಲ ಅಲ್ಲ, ನಮ್ದು ಸಂಪೂರ್ಣ ಆಗಿದೆ, ಪ್ರಿಂಟು ಆಗಿದೆ. ನಾವು ಕೊಡೋದೊಂದು ಬಾಕಿ ಅಷ್ಟೇ. ಅಂದರೆ ನಾಳೆ ಸಂಪೂರ್ಣವಾದಂಥ ವರದಿ ಕೊಡ್ತೀರಿ? ಕೊಡ್ತೇವೆ. ಅದು ಕಾಂತರಾಜ್ ಅವ್ರ ವರದಿ ಆಗಿರುತ್ತಾ ಅಥವಾ ಹಿಂದುಳಿದ ವರ್ಗದ ಆಯೋಗದ ವರದಿ ಆಗಿರುತ್ತಾ, ಜಯಪ್ರಕಾಶ್ ಹೆಗಡೆ ಅವರ ವರದಿ ಆಗಿರುತ್ತಾ? ಅದು ಹಿಂದುಳಿದ ವರ್ಗದ ಆಯೋಗದ ವರದಿಯಾಗಿರ್ತದೆ. ಕಾಂತರಾಜ್ ಅವರು ಏನು ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿದ ಡೇಟಾ ಏನಿದೆ ಅದರ ಆಧಾರದ ಮೇಲೆ ಸರ್ಕಾರ ನಮ್ಗೆ ಕೇಳಿದಂಥ ವರದಿಯನ್ನು ಕೊಡ್ತಾ ಇದೆ. ಸಂಪೂರ್ಣವಾಗಿ ವರದಿ ಸಿದ್ಧ ಆಗಿದೆ ಸರ್? ಯಾಕಂದರೆ ಹಿಂದೆ ಒಂದಷ್ಟು ಆರೋಪಗಳು ಬಂದಿತ್ತು, ಹಾಗಾಗಿ ಅವೆಲ್ಲ ಡಾಟಾಗಳೆಲ್ಲ ಸಿಗ್ತಾ ಅಂತ ಸರ್? ಡೇಟಾ ಕಳೆದು ಹೋಗಿ ಇಲ್ಲ. ಅದನ್ನು ನೀವು ಮಾಧ್ಯಮದಲ್ಲೇ ನಾವು ನೋಡಿ ಆಶ್ಚರ್ಯಪಟ್ವಿ ಬಿಟ್ಟರೆ ನಮ್ಮಲ್ಲಿ ಡೇಟಾ ಏನು ಕಳೆದು ಹೋಗಿರಲಿಲ್ಲ. ಅದು ಯಾಕಂದರೆ ಸೆಕ್ಯೂರ್ಡ್, ಅದು ಬೆಲ್ನವರು ಅದನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಈಗ ಸಂಪೂರ್ಣವಾಗಿ ಹಿಂದಿನ ಜನಗಣತಿಗೂ ಈಗಿನ ಜನಗಣತಿ ಅಂದರೆ 2011 ಸೆನ್ಸಸ್ಸು, ಈಗ ಆ ಸೆನ್ಸಸ್ ಮೇಲೆ ಆಗಿರತಕ್ಕಂಥದ್ದು ಅಥವಾ ಹೇಗೆ ಹೊಸದಾದ? 2014-15 ಏನು ಸಮೀಕ್ಷೆಯನ್ನು ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಾವು ಮಾಡಿದ್ದೇವೆ. ಪರ್ಸೆಂಟೇಜ್ ವೈಸ್ ಹೆಚ್ಚಿಗೆ ಮಾಡಿದ್ದೀರಾ ಅಂತ? ಏನಿಲ್ಲ, ಪರ್ಸೆಂಟೇಜ್ ಅದೇ ಪರ್ಸೆಂಟೇಜ್ ಮೇಲೆ ಮಾಡಿದ್ದೇವೆ ನಾವು. ಹೌದು, ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕಾದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಆಗ್ತದೆ, ನೆಕ್ಸ್ಟ್ ಅದ್ರಲ್ಲಿ ಮಾಡ್ತಾರೆ ಅವರು. ಅಲ್ಲಿಗೆ ಇಲ್ಲಿಗೆ ಜನಸಂಖ್ಯೆಗಳ ವ್ಯತ್ಯಾಸಗಳಾಗಿದೆ. ಅದನ್ನು ಎಲ್ಲವನ್ನ ನಾವು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತೇವೆ. ಅದ್ರ ಮುಂಚೆ ನಮಗೇನು ಹೇಳಲಿಕ್ಕೆ ಬರೋದಿಲ್ಲ. ಸರ್ಕಾರಕ್ಕೆ ವರದಿ ಒಪ್ಪಿಸಿ ಆದಮೇಲೆ ಅದು ಇದು ಪಬ್ಲಿಕ್ ಡೊಮೈನಿಗೆ ಬರ್ತದೆ, ಸರ್ಕಾರ ಅದನ್ನು ಹೇಳ್ತಾರೆ. ನಾಳೆ ಬೆಳಗ್ಗೆ ಎಲ್ಲಿ CM ಅವ್ರನ್ನ ಭೇಟಿ ಮಾಡ್ತಾರೆ? ವರದಿ ಅವರು ಮಾಹಿತಿ ಕೊಟ್ಕೊಂಡು ನಾವು ಅಲ್ಲಿ ಹೋಗ್ತೇವೆ. ಸಂಪೂರ್ಣವಾಗಿ ಆಯೋಗದ ಸದಸ್ಯರೆಲ್ಲರೂ ಹೋಗಿ ವರದಿ ಹೋಗ್ತೇವೆ. ಹೆಚ್ಚುವರೆಗೆ ಏನಾದರೂ ಒಂದಷ್ಟು ಶಿಫಾರಸುಗಳನ್ನೇನಾದ್ರು ಮಾಡ್ತಾ ಇದ್ದೀರಾ ಅಂತ ಸರ್? ಎಲ್ಲವೂ ವರದಿಯಲ್ಲಿ ಇರ್ತದೆ, ಸರ್ಕಾರ ಕೊಡ್ತೇವೆ, ಸರ್ಕಾರ ಅದನ್ನು ಆಮೇಲೆ ಹೇಳ್ತಾರೆ, ಅದನ್ನು ಒಪ್ಪಿ ಆದಮೇಲೆ. ನಾಳೆಗೆ ತಮ್ಮದು ಅವಧಿಯ ದಿನ ಮುಕ್ತಾಯ ಆಗ್ತಾ ಇರ್ತದೆ ಸರ್, ಮುಂದೆ ಹೇಗೆ ಏನು ಎತ್ತ ಅಂತ ಸರ್? ಮುಂದೆ ನೋಡಬೇಕು. ಒಂದ್ಸಲಿ ಆಯೋಗದ ಕೆಲಸ ಮುಗಿದ ಮೇಲೆ ನಾಳೆವರೆಗೂ ಅದರ ಬಗ್ಗೆ ಆಲೋಚನೆ, ನಾಡಿದಿನ ಮೇಲೆ ಬೇರೆ ಆಲೋಚನೆ, ಏನು ಮಾಡಬೇಕು ಅನ್ನೋದು ಚಿಂತನೆ ಪ್ರಾರಂಭ ಆಗ್ತದೆ ಅಷ್ಟೇ. ಅಂದರೆ ಸಕ್ರಿಯ ರಾಜಕೀಯಕ್ಕೆ ಬರೋದಂಥದ್ದು ಸರ್? ಈಗ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ನಾನು. ಅಂದರೆ ನಾಳೆ ಅವಧಿ ದಿನ ಮುಗಿದ ನಂತರ ಮಾತನಾಡ್ತೀರಂತ? ಹೌದು, ಒಟ್ಟಿನಲ್ಲಿ ನಾಳೆ ವರದಿ ಅಂತೂ ಸಲ್ಲಿಸೋದು ಪಕ್ಕ ಸರ್? ಖಂಡಿತ. ಓಕೆ ಸರ್, ಇದಿಷ್ಟು ಜಯಪ್ರಕಾಶ್ ಹೆಗಡೆ ಅವರ ಮಾತು. ನಾಳೆ ಖಂಡಿತವಾಗಿಯೂ ನಾವು ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ CM ಅವರು ಬೆಳಗ್ಗೆ 11 ಗಂಟೆಗೆ ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯಕ್ಕೆ ನಾವು ವರದಿಯನ್ನು ಖಂಡಿತವಾಗಿ ಸಲ್ಲಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಹಿಂದುಳಿದ ವರ್ಗಗಳ ಆಯೋಗದ ವರದಿ ಆಗಿರುತ್ತೆ ಅನ್ನುವಂಥ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.